ಬಾಯಿ ಬಂದಂಗೆ ಬೇಸವಾದ. ಮಾಡಿದ ಕರ್ಮ ಮಾಡಿದವ್ರ ಅವನ್ಲಿ ಮಾಡಿದ್ದು ಮಾರ ಅನ್ನೋದು ಮಗ ಆದೈತಿ. ಯಾರೇನು ಮಾಡಕ್ಕಾಗಲ್ಲ. ನಾ ಏನು ಮಾಡ್ಲವ ಭಗವಂತನ ಆಟ. ಹಿಂಗ್ಯಾಕ ಕಾಲ್ ಮೇಲೆ ಕಲ್ಲ ಕುಂತು ಹುಡುಗಿ ನಾ ದವಾಖಾನೆ ಕರ್ಕೊಂಡು ಹೋಗಿದ್ದೆ. ಏನಾಯ್ತ? ಸಂಬಂಧ ನಮ್ಮ ಮಗಳ ಸಂಬಂಧ ಬಿಜಾಪುರ, ಬೆಂಗಳೂರ, ಹುಬ್ಬಳ್ಳಿ, ಮಿರಜ ಎಲ್ಲ ಕಡೆ ತಿರುಗಾಡ್ದತ್ತ. ಒಟ್ಟ ಹಾಕಿನ ಮಾರಿನ ಕಲಿನಕ್ಕ ಮಗಲಾಗ್ಯಾವ. ಎಂತೆಂತ ದೊಡ್ಡ ದೊಡ್ಡ ಡಾಕ್ಟ್ರು ರೊಕ್ಕನ ಆದಕ್ರಿ. ಈಕಿನ ಮುಖಾನ ಬರಬ್ಬರಿ ಆಗೋಲ್ದ. ಆ ಪೂಜಾರಿ ಕೈಕಾಲ್ ಬಿದ್ದರ ಮನ್ಯಾಗ ಒಂದು ಪೂಜಾರಿ ಹಚ್ಚ್ರಿ. ಊರಾಗ ದೊಡ್ಡ ಗೌಡ್ರು ಹೊಲ ಮನ್ಯಾಗ ನೂರಾರ ದುಡಿತೈತಿ. ಹೋಗಿ ಹೋಗಿ ಆ ಪೂಜಾರಿ ಕೈಕಾಲ್ ಹಾಕ್ಬಿಡದ ಏನೇನ ಇದೇ ಸಲ ಬೀಳ್ತದ. ಹಿಂದಕ್ಕಿಂತ ಹಿರಿಯಾರ ಪದ್ಧತಿ ಬಂದ್ ಮಾಡೋನಿಲ್ಲ. ರೊಕ್ಕಿದ್ರ ಜೀವನ. ಸುಮ್ಮ ಅವ್ನ ಕೈಕಾಲು ಬೀಳು, ಇವನ್ ಕೈಕಾಲು ಬೀಳು ಯಾಕೆ ಬೇಕು? ಎಲ್ಲ ಆರಾಮಕ್ಕ ತಗೋ. ನನಗ್ ನಂಬಿಕೆ ಐತಿ. ಯಾವ ದವಾಖಾನೆ ತಗೊಂಡ್ ಏನ್ ಮಾಡ್ತೀರಿ? ಆ ಪೂಜಾರಿ ಕೈಕಾಲ್ ಬಿದ್ದರ ಮನೆಗ್ ಒಂದ್ ಪೂಜೆ ಹಚ್ಚಿಸ್ರಿ. ಹೇಳಿದ್ ಮಾತ್ ಸುಮ್ಮನೆ ಕೊಂಡ್ರ ಯಾವ ಪೂಜೆ ಯಾವ ಪೂಜಾರಿ ಏನೋ ಬಂಡಾರ ಹಚ್ಚ ಸ್ವಲ್ಪ ಬಂಡಾರ ಹಚ್ಚಿದ್ಲತ್ತ ಹಂಗ ಮೈ ತುಂಬಾ ಬೀಳದ್ ಬಿಟ್ಟದ್. ಎಲ್ಲಾ ಸುಳ್ಳು ಹಂಚ್ಕೊತ ಕೂತ್ರ ನಾ ಹೆಚ್ಚಿಗೆ ಹಾಕದ್. ಕೊಂದ್ರ ಮುಂದಿನ ನಾಳೆ ಎಲ್ಲ ಕಮ್ ಹಾಕದ್. ಏನ ಆಗಿರ್ಬೇಕು ಕಮ್ ಹಾಕದ. ಡಾಕ್ಟ್ರ್ ಈಗನ ನಾನಾ ತರ ಅದಾವ. ದೊಡ್ಡ ದೊಡ್ಡ ದವಾಖಾನೆ ಮುಂದ್ ಕಮ್ ಆಗ್ಬೋದು. ಸುಮ್ನೆ ಪೂಜಾರಿಗತ್ತ ಕಾಲ್ ಬೀಳತ್ತ ಮನ್ಯಾಗ ಪೂಜೆ ಹಚ್ಚತ್ತ. ನಾವು ಇಷ್ಟಾದ್ರೂ ತಂದಿ ಮಗಳಿಗೆ ಇನ್ನೂ ಬುದ್ಧಿ ಬರ್ಲಿಕ್ಕಂದ್ರ ನಿಮ್ಗೇನ್ ಹೇಳುದೈತಿ? ರೊಕ್ಕ ತಗೊಂಡ್ ಏನ್ ಮಾಡ್ತೀರಿ? ಈ ಬಾಯಿ ಮುಚ್ಚಿಂದ ಇರ್ತೇವೆ ಸ್ವಲ್ಪ. ಆ ಹುಡುಗಿ ಮೊದ್ಲ ದುಃಖದಾಗೈತಿ. ಮನಿ ಬಿಟ್ಟು ಹೊರಸದ್ಕೆ ಬರಲ್ದು. ಅದಕ್ಕೆ ಏನ್ ಬೇಕು ಸಹಿ ಸ್ವಲ್ಪ ಮಾಡಿ ಹಾಕೋತ್ ಬಾ. ಅಲ್ಲಿ ಆಕಿನ ಜೋಡಿ ಇಲ್ಲಾಗ ಬಂದಿ. ತನ್ ಮಾರಿ ತಾನ ಕನ್ನಡ ನೋಡಿ ಅನು ಮಾಡ್ತಾಳ್ರಿ. ಆ ಪೂಜಾರಿ ಕೈಕಾಲ್ ಬಿದ್ದು ಮನುಷ್ಯರಿ ಕರ್ಕೊಂಡ್ ಬರ್ರಿ. ಪೂಜಾರಿ 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 ಹೆಚ್ಚಿಂದ ಆಯ್ತು. ನೀವೇನು ಹೋಯ್ಕೊಂಡ್ರೆ ನಾ ಕರ್ಕೊಂಡ್ ಬರುದಿಲ್ಲ. ನನ್ನ ಮಗಳನ್ನ ಹ್ಯಾಂಗ ನೋಡ್ಕೋಬೇಕು ನಾನು ನೋಡ್ಕೋತೀನಿ. ಇಷ್ಟಾದ್ರೂ ನಿನ್ನ ಸೊಕ್ಕ ತಗಲಾಗಿಲ್ಲ. ಯವ್ವ ಹಿಂಗ್ಯಾಕ್ ಮಾರಿ ಮುಚ್ಕೊಂಡ್ ಕುಂತಿ? ತಟ್ಟಿಗ ಹೊರಗಾರ ಹೋಗು, ಗಾಳಿಯಾರ ಬಡಿತೈತಿ. ಹಿಂಗ ಮುಚ್ಕೊಂಡ್ ಕುಂತ್ರ ಹೆಂಗ್ ಬರ್ತೈತಿ? ಇಲ್ಲ, ನನ್ ಚಂದ ಮುಖ ಒಟ್ಟಿ ಹಾಳಾಗದ. ನಾ ಹೊರಗೆ ಹೆಜ್ಜಿನ ಇಡಲ್ಲ. ಯವ್ವ ನಿಮ್ಮಪ್ಪ ದವಾಖಾನೆ ಅಂತ ಅಡ್ಡಾಡ್ತಾನ. ನಿನಗರ ಒಟ್ಟ ಕಡಿಮೆ ಆಗವಲ್ದು. ತಟಕ ಪೂಜಾರಿಗೆ ಬೆಟ್ಟಾಗಿ ಪೂಜಾರ ಮಾಡ್ಸವ ಕಮ್ಮ ಅಕ್ಕವು. ಈ ಮುಖ ಇಟ್ಕೊಂಡು ಹೆಂಗ್ ಇರೋದಿಲ್ಲ. ಅಪ್ಪನ ಪೂಜೆ ಮಾಡಿಸ್ತಾನ. ಅಪ್ಪ 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 ನಿಮ್ಮಪ್ಪ ಪೂಜಾರಿ ಕನ್ನ ಕೆಂಡ ಕಾರ್ದಂಗ್ ಮಾಡ್ತಾನ. ನಾ ಹೇಳಿದ್ ಮಾತ್ ಕೇಳವ. ಮುಂದೆ ನಿನ್ ಜೀವನ ಐತಿ. ನಿಮ್ಮ ಅಪ್ಪನ ಮಾತ್ ಕೇಳ ಕುಂತ್ರೆ ನೀ ದಾರಿಗಳ ಹಿಂಗ ಹೊಡಿತಿ. ಪೂಜಾರಿ ತಟ್ಟಿಗ ಬೆಟ್ಟಾಗಿ ಪೂಜಾರ ಮಾಡ್ಸ. ಅವ ನೋಡಿ ನಂಗೆಲ್ಲ ಮಾಡ್ತಾರವ. ನಾ ಹೆಂಗ್ ಇರೋದಾಗ್ಲಿ ಮುಖದ ಕಲೆ ಇದ್ದದಕ್ಕ ಸಾಲಿನ ಬಿಟ್ಟೀನಿ. ನೀನ್ ಪೂಜಾರಿ ಬೆಟ್ಟ ಆಗುತ್ತಾನ ನಿನಗ ಆರಾಮ ಆಗುದಿಲ್ಲ ತಗೋ. ನನ್ ಕ್ಷಮಿಸ್ಬೇಡಿ ಪೂಜಾರಿ. ನನ್ ಅಂದ ಚಂದ ನೋಡಿ ನಾ ಬಂಡರ್ಕ್ ಬಾಯಿ ಬಂದಂಗ್ ಬೈದೇರಿ. ನನ್ ಮುಖ ಮೊದ್ಲಿ ನನ್ ಮಾಡ್ರಿ. ನೋಡ್ವಾತೀನಿ ಒಂದು ಮಾತು ಮಾತಾಡ್ಬೇಕಂದ್ರ 100 ಸಲ ಯೋಚನೆ ಮಾಡ್ಬೇಕು. ನೀ ಮಾತಾಡಿದ್ದು ಮನುಷ್ಯರಿಗೆಲ್ಲ ಬೆಂಕಿ ಅಂತ ಬಂಡಾರ್ಕ. ರೊಕ್ಕ ಐತಿ ಸೊಕ್ಕ ಐತಿ ಅಂತ ಹೇಳಿ ಇಷ್ಟೆಲ್ಲಾ ಬಾಯಿ ಬಂದಂಗ್ ಮಾತಾಡ್ದಾರಿ. ಆದ್ರ ಆ ಬಂಡಾರದಾಗ ಇಷ್ಟೆಲ್ಲಾ ದೈವ ಶಕ್ತಿ ಐತಿ ಅಂತ ಹೇಳಿ ಗೊತ್ತಿರ್ಲಿಲ್ರಿ. ರೊಕ್ಕ ಸೊಕ್ಕನ ಶಾಶ್ವತ ಇರೋದಿಲ್ಲ ತಂಗಿ. ಹುಟ್ಟಿದ ಮನುಷ್ಯ ಸಾಯಕಬೇಕು. ಮುಕ್ತಿ ಹೊಂದಬೇಕಂದ್ರ ಮನಸ್ಸಿನಾಗ ಭಕ್ತಿ ಮಾಡಾಕಬೇಕು. ಭಕ್ತಿ ಮಾಡಾಕಬೇಕು. ಪೂಜಾರಿ ಹಿಂಗಾಗ ನಾ ಮನಿ ಬಿಟ್ಟು ಒಂದ್ ಹೆಜ್ಜೆ ಹೊರಗಿಡೋಳಾಗಲ್ಲ. ಇದಕ್ ನೀನ ದಾರಿ ತೋರಿಸ್ಬೇಕಪ್ಪ. ಹೆಂಗ್ ಮಾತಾಡ್ತಿಲ್ವಾ? ನಾ ನಿಮ್ ಕೋಟ್ನ ಹೋಗ್ತೀನ, ನೀವೆಲ್ಲ ರಗಡಿದ್ದವ್ರು. ಅರ್ಥ ಆಗೈತಪ್ಪ, ನನಗ್ ರಗಡ ಅರ್ಥ ಆಗೈತಿ. ಏನಿದ್ರೇನೈತಿ ದೇವ್ರ ಮುಂದೆ ಏನ್ರ ನಡೀತೈತೇನೆ. ನಿಮ್ಮ ಮಗಳ ತಪ್ಪ ನಿಮ್ಮ ಮಗಳಿಗೆ ಅರಿವಾತ. ಆದ್ರ ಗೌಡ್ರು ಬಂದು ಇನ್ನೂ ಒಂದು ಮಾತನವ್ರಲ್ಲ. ಪೂಜಾರಿ ಆ ಮಾತ್ ಅಂದಿದ್ ನಾನು, ಬಂಡ ಕೀಳಾಗ್ ನೋಡಿದ್ ನಾನು. ನೀನೇ ನೋಡಪ್ಪ. ಇಷ್ಟೆಲ್ಲ ನೀನು ಕಲಿಸ್ಕೊಟ್ಟಿದ್ದಾರವಾ ಗೌಡ್ರು. ಪದ್ಧತಿ
ಮರೆತು ಬದುಕಾಕತ್ತಾರ ಅವ್ರು. ಬರ್ಲಿ. ನೋಡಪ್ಪ, ಇರಕ್ಕೆ ಒಬ್ಬ ಮಗಳ ಹಿಂದಾಗ ನಾಳೆ ಮಂತನ ಬರ್ತಾವ. ಸಿಟ್ಟು ಸಾಧಿಸ್ಬೇಡಪ್ಪ. ಹಂಗ್ಯಾಕ್ ಮಾತಾಡ್ತಿರುವ? ನಿಮ್ ಮೇಲೆ ಸಿಟ್ಟು ಸಾಯ್ಸಾಕ ನಂದೇನು ಹೊಲ ಮನೆ ಕಸ್ಕೊಂಡಿರು, ನನ್ನ ಬಾಯಾಗ ಉಪ್ಪು ಹಾಕಿರು, ಏನೋ ಒಳ್ಳೇದಾಗ್ಲಿ ಅಂತೇಳಿ ಬಂಡಾರ ಹಚ್ಚಿದ್ದಷ್ಟ ತಪ್ಪು. ಪೂಜಾರಿ, ನನ್ ತಪ್ಪು ನನಗೆ ಅರಿವಾಗೈತ್ರಿ. ಬಂಡಾರ ಹಚ್ಚಿರಿ. ಹೇಳು. ನೋಡ್ವಾ, ಒಳ್ಳೇದಾಗಲಿ ಅಂತೇಳಿ ಬಂಡ್ರ ಹಚ್ಚೀನಿ. ನಿಮ್ಮ ಮನಸ್ಸಿನಾಗ ಭಕ್ತಿ ಇದ್ರ ಒಳ್ಳೇದಾಗಿ ಆಕತಿ. ಭಂಡಾರ ತೋರಿ, ಭಕ್ತಿಯಿಂದ ಮೂಗು ಕತ್ಕೊಂಡು ಮುಖ ತಗೋರಿ, ಕೈ ಇಚ್ಚೆ ಒಳ್ಳೇದಾಗಿ ಆಕತಿ. ನಾ ಬರ್ತೀನಿ. ಬಾ ಪೂಜಾರಿ, ಬಾ ಮನೆಗೆ ಬಾ. ಮಗಳ ತಗೊಂಬರ್ವ ಇಲ್ಲಿ ಬಾರ್ವಾ. ಪೂಜಾರಿ, ನಿನ್ನ ಪುಣ್ಯದಿಂದ ನನ್ನ ಮಗಳ ಮೊದಲು ಹೆಂಗಿದ್ಲು ಹಂಗಾದ್ಲು. ಈಗ ಮನಿ ತುಂಬಾ ಕಳಿ ಬಂದಂಗಾಗೈತಿ. ಈಗ ನಾ ಕೂತದಾಳ. ರೊಕ್ಕ ರೂಪಾಯಿ ಎಲ್ಲ ಐತೆ ಅಂತೇಳಿ ಪದ್ಧತಿನೇ ಮರ್ಯಾಕತ್ತಿದ್ದೆ. ಭಂಡಾರಕ್ಕ ಬಾಯಿ ಬಂದಂಗೆ ಮಾತಾಡಿದೆ. ಭಂಡಾರ ನನ್ನ ಜೀವನನ ಬದಲು ಮಾಡಿ ತೋರ್ಸು. ಪೂಜಾರಿ, ಏನಾರ ತಪ್ಪಾಗಿತ್ತಂದ್ರ ಕ್ಷಮಿಸ್ಬಾ, ನಿನ್ನ ಕೈ ಮುಗಿತೀನಿ. ಇರ್ಲಿ ಗೌಡ್ರ, ಇರ್ಲಿ. ಗುರುವಿಗೆ ನಿಂದೆ ಆಡೋದು ಚಲೋ ಅಲ್ಲ. ಆದ್ರೆ ನಿಂದೆ ಆಡಿದ್ಲ ನಿನ್ ಮಗಳ ತಪ್ಪಾಗೈತೆ ಅಂತ ಒಪ್ಕೊಂಡಳ. ಈಗ ಚಲೋ ಆಗೈತಲ್ಲ, ಎಲ್ಲ ಆ ಬೀರಪ್ಪನ ಪುಣ್ಯವ. ಇದೆಲ್ಲ ಯಾಕ್ರಿ ಗೌಡ್ರ? ಪೂಜಾರಿ, ನಿನ್ನ ಪುಣ್ಯದಿಂದ ನನ್ನ ಮಗಳು ಮತ್ತೆ ಚಲೋ ಜೀವನ ಕಂಡ. ಯಾಕಂದ್ರ ಇರಾಕಿ ಒಬ್ಬೇಕಿನ ಮಗಳ ಇಟ್ಟೆಲ್ಲ ಐತಿ. ನಮ್ಮ ಗಂಡಸ್ ಮಗಳ ದಿಕ್ಕಿಲ್ಲ. ಇದ ಹೆಣ್ಣ ಇದ ಗಂಡ. ಇವತ್ತಲ್ಲ ನಾಳೆಕಿಗೆ ಮಣಿತನ ಬರ್ತಾವ. ಮುಖಾರ ಹಂಗ್ ಮಾಡ್ಕೊಂಡು ಕೂತಿದ್ಲು. ಯಾರಿಗೆ ಏನ್ ಮಾತಾಡ್ಬೇಕು ಗೊತ್ತಾಗಿಲ್ಲ. ನನ್ನ ಮಗಳ ದಾರಿ ತೋರ್ಸಿದಪ್ಪ. ಇವ ಪಾದಕ್ ನೀರಾಕ. ಪೂಜಾರಿ, ನನ್ನ ಮನಿ ಒಳಗ ಕಾಲಾಕ್ ಬಾ. ಹೇಳಿವ ಹೇಳಿ ನೋಡ್ರ, ಗಂಡಸ್ ಮಕ್ಕಳಿಲ್ಲ ಅಂತೇಳಿ ಹೊರಗೆ ಬೇಡ. ನಿನ್ ಮಗಳ ಗಂಡ ಮಗಳ ಇದ್ದಂಗದ, ಗಂಡ ಮಗ ಇದ್ದಂಗ ಐತಿ. ಒಟ್ಟ ಏನ್ ಹೊಂದ್ಕೋಬೇಡ. ಮುಂದಿನ ವರ್ಷ ನೋಡ್ದ ನಿನ್ನ ಮಗಳ ಮದುವೆ ಆಗಿ ಒಂದು ಗಂಡು ಕೂಸು ಹಡಿತಾಳ. ಒಟ್ಟ ಚಿಂತೆ ಮಾಡ್ಬೇಡ. ಸಾಹಬಾ ಹಿಂಗ ಆಶೀರ್ವಾದ ನಡಿಯೋಣ. ಇನ್ನೇನ್ ಚಿಂತೆ ಮಾಡ್ಬಾರ್ದಪ್ಪ. ಈ ಮನಿ ಹಾಲು ಕುದಂಗ ಹೋಗ್ತದೆ. ಬಾಯ ಚಲೋ ಸಾಕ.
ಬರ್ತೀನಿ ಗೌಡ ಬರ್ತೀನಿ